ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ವಿಡಿಯೋ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸುತ್ತಾ, ಇವತ್ತು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಏನು ಭೂಗೋಳ ವಿಭಾಗ ಬರುತ್ತೆ, ಆ ಭೂಗೋಳ ವಿಭಾಗದಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋಣ. ಮಕ್ಕಳೇ, ನೀವೆಲ್ಲ ಹಿಮಾಲಯ ಪರ್ವತವನ್ನು ಕಳೆದ ತರಗತಿಯಲ್ಲಿ ನಕ್ಷೆಯಲ್ಲಿ ನೋಡಿದ್ದೀರಾ. ಅದು ಇವತ್ತು ಕೂಡ ಮತ್ತೊಂದ್ಸಲ ಅದನ್ನ ತೋರಿಸ್ತೀವಿ. ಹಿಮಾಲಯ ಪರ್ವತ ಇದು ನಮ್ಮ ಭಾರತದ ಉತ್ತರದ ಗಡಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ನೈಸರ್ಗಿಕ ಕೋಟೆಯಂತೆ ನಮ್ಮ ಭಾರತದ ಉತ್ತರ ಗಡಿಯಲ್ಲಿ ಹಬ್ಬಿಕೊಂಡಿದೆ. ಈ ಪೂರ್ತಿ ನಾನೇನಿಲ್ಲಿ ಸ್ಟಿಕ್ ಅನ್ನ ಆಡಿಸ್ತಾ ಇದ್ದೀನಿ, ಈ ಪೂರ್ತಿ ಹಿಮಾಲಯ ಪರ್ವತ. ಅಂದ್ರೆ ಪಶ್ಚಿಮದಲ್ಲಿ ಇದು ಪಶ್ಚಿಮ ದಿಕ್ಕು, ಇದು ಪೂರ್ವ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ಉತ್ತರ ದಿಕ್ಕು. ಈ ಪಶ್ಚಿಮದಲ್ಲಿ ಇರ್ತಕ್ಕಂಥ ಸಿಂಧೂ ನದಿ ಬಯಲು ಏನಿದೆ, ಇದು ಈ ಸಿಂಧೂ ನದಿ ಬಯಲು, ಇಲ್ಲಿಂದಲೂ ಕೂಡ ಸಿಂಧೂ ನದಿ ಇಲ್ಲಿವರೆಗೂ ಏನಾಗುತ್ತೆ, ಹರಿಯುತ್ತೆ, ವಿಸ್ತರಿಸಿದೆ. ಈ ಸಿಂಧೂ ನದಿ ಬಯಲು ಅಥವಾ ಪಾಮಿಲ್ ಗ್ರಂಥಿಗಳು ಅಂತಂದೇಳಿ ಏನು ಇಲ್ಲಿ ಉತ್ತರದ ಕಾಶ್ಮೀರದ ಹತ್ರ ಇದೆ, ಆ ಪಾಮಿಲ್ ಗ್ರಂಥಿಗಳಿಂದ ಹಿಮಾಲಯ ಪರ್ವತ ಹಬ್ಬಿ ಬ್ರಹ್ಮಪುತ್ರ ನದಿ ಏನಿದೆ ಇಲ್ಲಿ, ಈ ಬ್ರಹ್ಮಪುತ್ರ ನದಿಯ ಕಂದರ ಏನಿದೆ, ಆ ಕಂದರದವರೆಗೂ ಅವಿಚ್ಛಿನ್ನವಾಗಿ ಹಬ್ಬಿದೆ. ಇಂಥ ಹಿಮಾಲಯ ಪರ್ವತದ ಬಗ್ಗೆ ಇವತ್ತು ನಾವು ಭಾರತದ ಮೇಲ್ಮೈ ಲಕ್ಷಣಗಳನ್ನ ತಿಳ್ಕೋಬೇಕಾದ್ರೆ ಚರ್ಚೆ ಮಾಡಬೇಕಾಗ್ತದೆ. ಅರ್ಥ ಆಯ್ತಾ ಮಕ್ಕಳ? ಹಾಗಾದ್ರೆ ಈ ಭಾರತ ಒಂದು ವಿಶಾಲವಾಗಿರ್ತಕ್ಕಂಥ ದೇಶ. ನಮ್ಮ ಭಾರತ ಎನ್ನುವುದು ವಿಶಾಲವಾಗಿರ್ತಕ್ಕಂಥ ದೇಶ. ನಮ್ಮ ಭಾರತ ವಿಶಾಲವಾದಂತಹ ದೇಶ. ಅಷ್ಟೇ ಅಲ್ಲ, ಇದು ವಿವಿಧ ಭೂ ಸ್ವರೂಪಗಳನ್ನ ಹೊಂದಿದೆ. ಈ ಭಾರತ ವಿವಿಧ ಭೂ ಸ್ವರೂಪಗಳನ್ನ ಹೊಂದಿದೆ. ಹಾಗಾದ್ರೆ ಯಾವ್ಯಾವ ಭೂ ಸ್ವರೂಪಗಳನ್ನ ನಮ್ಮ ಭಾರತ ಒಳಗೊಂಡಿದೆ ಅಂತ ನೋಡಿದಾಗ, ಪರ್ವತ ಭೂಮಿ, ಪ್ರಸ್ಥಭೂಮಿ, ಪರ್ವತ ಭೂಮಿ ಅಲ್ಲ, ಪರ್ವತ, ಪ್ರಸ್ಥಭೂಮಿ, ಮೈದಾನ ಮತ್ತು ಕರಾವಳಿ. ಕರಾವಳಿ ಮೈದಾನ ಮತ್ತು ಕರಾವಳಿ ಮೈದಾನಗಳನ್ನ ಒಳಗೊಂಡಿದೆ. ಈ ಮೈದಾನ, ಪರ್ವತ, ಪ್ರಸ್ಥಭೂಮಿ, ಮೈದಾನ ಮತ್ತು ಕರಾವಳಿ ಮೈದಾನಗಳು ಏನು ನಮ್ಮ ಭಾರತದಲ್ಲಿ ಭೂ ಸ್ವರೂಪಗಳಾಗಿದ್ದಾವೆ, ಅವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವಪ್ಪ ಅಂತಂದ್ರೆ ನದಿ ವ್ಯವಸ್ಥೆ,
ಜನಸಂಖ್ಯೆಯ ಹಂಚಿಕೆ. ಜನಸಂಖ್ಯೆಯ ಹಂಚಿಕೆ. ಅದೇ ರೀತಿ ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ. ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ. ಅದೇ ರೀತಿ ಕೃಷಿ, ಸಾರಿಗೆ. ಇವಿಷ್ಟು ಕೂಡ ಈ ಭೂಸ್ವರೂಪಗಳಾಗಿರತಕ್ಕಂಥ ಪ್ರಸ್ಥಭೂಮಿ, ಮೈದಾನ ಮತ್ತೆ ಕರಾವಳಿ ಮೈದಾನಗಳ ಮೇಲೆ ತಮ್ಮ ಪ್ರಭಾವವನ್ನ ಬೀರ್ತವೆ. ಹೀಗಾಗಿ ಇದಾದ ನಂತರ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಈ ಭಾರತದ ಪ್ರಾಕೃತಿಕ ವಿಭಾಗ, ಹೌದು, ಈ ಭೂ ಸ್ವರೂಪಗಳ ಮೇಲೆ ಏನು ಈ ಅಂಶಗಳು ಪ್ರಭಾವ ಬೀರ್ತವೆ, ಇದರಿಂದ ಭಾರತದಲ್ಲಿ ಪ್ರಾಕೃತಿಕ ವಿಭಾಗಗಳು ಕಂಡು ಬರ್ತವೆ. ಈಗ ಆ ಭೂ ಸ್ವರೂಪಗಳಲ್ಲಿ ಈಗ ನದಿ ವ್ಯವಸ್ಥೆ, ಜನಸಂಖ್ಯೆ ಹಂಚಿಕೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ, ಇವು ಈ ಪರ್ವತ, ಪ್ರಸ್ಥಭೂಮಿ, ಮೈದಾನ ಮತ್ತು ಕರಾವಳಿ ಮೈದಾನಗಳ ಮೇಲೆ ತಮ್ಮ ಪ್ರಭಾವ ಬೀರ್ತದೆ ಅಂತ ಹೇಳಿದೆ. ಅದು ಹೇಗೆ ಅಂತಂದ್ರೆ ಜನಸಂಖ್ಯಾ ಹಂಚಿಕೆ. ಇವತ್ತು ಜನಸಂಖ್ಯೆ ಅತಿ ಹೆಚ್ಚಾಗಿರೋದು ಉತ್ತರ ಭಾರತದಲ್ಲಿ. ನಮ್ಮ ಭಾರತದಲ್ಲಿ ಅತಿ ಜನಸಂಖ್ಯೆ ಇರೋದು ಉತ್ತರ ಭಾರತದಲ್ಲಿ. ಇದಕ್ಕೆ ಕಾರಣ ಉತ್ತರದ ಮೈದಾನಗಳು ಫಲವತ್ತಾಗಿದ್ದಾವೆ. ಅಲ್ಲಿ ಇಡೀ ವರ್ಷದಾದ್ಯಂತ ಹರಿಯುವಂತ ಜೀವಂತ ನದಿಗಳಿದ್ದಾವೆ. ಹಂಗಾಗ್ಬಿಟ್ಟು ಅಲ್ಲಿ ಕೃಷಿ ಚಟುವಟಿಕೆಗಳು ತುಂಬಾ ಹೆಚ್ಚಾಗಿದ್ದಾವೆ, ಕೈಗಾರಿಕೆಗಳು ಕೂಡ ಹೆಚ್ಚಾಗಿದ್ದಾವೆ. ಎಷ್ಟು ಜನ ಹೋದ್ರು ಅಲ್ಲಿ ಉದ್ಯೋಗಗಳು ಸಿಗ್ತವೆ. ಹಾಗಾಗ್ಬಿಟ್ಟು ಇಲ್ಲಿ ಜನಸಂಖ್ಯೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ನೆಲೆಸಿರೋದು ಉತ್ತರದ ಮೈದಾನಗಳಲ್ಲಿ. ಅದೇ ರೀತಿ ಕರಾವಳಿ ಮೈದಾನದಲ್ಲೂ ಕೂಡ ಉದ್ಯೋಗಗಳಿಗೆ ಬರ ಇಲ್ಲ. ಎಷ್ಟು ಜನ ಹೋದ್ರು ಉದ್ಯೋಗಗಳನ್ನು ಮಾಡೋದಕ್ಕೆ ಅವಕಾಶಗಳು ಇದಾವೆ. ಅಲ್ಲಿ ಮೀನುಗಾರಿಕೆ ಮತ್ತೆ ಇತರೆ ವ್ಯಾಪಾರ, ಆಮೇಲೆ ವಿದೇಶಿ ವ್ಯಾಪಾರ, ಸಾಕಷ್ಟು ಅವಕಾಶಗಳು ಇದಾವೆ. ಹಂಗಾಗ್ಬಿಟ್ಟು ಇಲ್ಲಿಯೂ ಕೂಡ ಅತಿ ಹೆಚ್ಚಿನ ಉದ್ಯೋಗಗಳಿಗೆ ಅವಕಾಶಗಳಿರೋದ್ರಿಂದ ಅತಿ ಹೆಚ್ಚಿನ ಜನ ಇದ್ದಾರೆ. ಅದೇ ರೀತಿ ಇನ್ನು ನದಿ ವ್ಯವಸ್ಥೆ. ಇಲ್ಲಿ ನೋಡಿ, ಪರ್ವತಗಳಲ್ಲಿ ಜೀವಂತ ನದಿಗಳಿದ್ದಾವೆ. ಆ ಪರ್ವತಗಳಲ್ಲಿ ಜೀವಂತ ನದಿ ಇರೋದ್ರಿಂದ ವರ್ಷ ಪೂರ್ತಿ ನೀರು ಅಲ್ಲಿ ಕೈಗಾರಿಕೆಗಿರ್ಬೋದು, ವ್ಯವಸಾಯಕ್ಕಿರ್ಬೋದು ಸಿಗುತ್ತೆ. ಹಾಗಾಗಿ ಈ ರೀತಿ ಈ ಅಂಶಗಳು, ನದಿ ವ್ಯವಸ್ಥೆ, ಜನಸಂಖ್ಯೆ ಹಂಚಿಕೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಕೃಷಿ, ಸಾರಿಗೆ, ಪ್ರಸ್ಥಭೂಮಿಯಲ್ಲಿ, ಮೈದಾನದ ಮೇಲೆ, ಕರಾವಳಿ ಮೈದಾನದ ಮೇಲೆ ತಮ್ಮ ಪ್ರಭಾವವನ್ನ ಬೀರಿದವೆ. ಈಗ ಪ್ರಸ್ಥಭೂಮಿಯೂ ಅಷ್ಟೇ. ಪ್ರಸ್ಥಭೂಮಿಯಲ್ಲಿ ಭೂಮಿ ಸಮತಟ್ಟಾಗಿದ್ದು ವ್ಯವಸಾಯ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಅಂತಕ್ಕಂಥದ್ದು ಇರುತ್ತೆ. ವ್ಯವಸಾಯ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತವೆ. ಹಂಗಾಗ್ಬಿಟ್ಟು ಅಲ್ಲಿ ಜನ ಹೆಚ್ಚು ವ್ಯವಸಾಯವನ್ನ ಮಾಡಿ ಬೆಳೆಯನ್ನು ಬೆಳೀತಾರೆ. ಈ ರೀತಿ ಒಂದರ ಮೇಲೆ ಇನ್ನೊಂದು ಪ್ರಭಾವವನ್ನ ಬೀರ್ತವೆ. ಇದಾದ್ಮೇಲೆ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ತಿಳ್ಕೊಳ್ಳೋಣ. ಭಾರತದ ಪ್ರಾಕೃತಿಕ ವಿಭಾಗಗಳು. ಭಾರತದ ಪ್ರಾಕೃತಿಕ ವಿಭಾಗಗಳು ಎಷ್ಟಿದೆ? 4 ಪ್ರಾಕೃತಿಕ ವಿಭಾಗಗಳು ಭಾರತದಲ್ಲಿ ಇದಾವೆ. 4 ಪ್ರಾಕೃತಿಕ ವಿಭಾಗಗಳು ಇದ್ದಾವೆ. ಅವ್ಯಾವು ಅಂತಂದ್ರೆ ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಅದೇ ರೀತಿ ಪರ್ಯಾಯ ಪ್ರಸ್ಥಭೂಮಿ,
ಪರ್ಯಾಯ ಪ್ರಸ್ಥಭೂಮಿ ಹಾಗೂ ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು. ನೋಡಿ, ಇವು ಭಾರತದ ಪ್ರಾಕೃತಿಕ ವಿಭಾಗಗಳು. ಉತ್ತರದ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು. ಇದರಲ್ಲಿ ಮೊದಲನೇದಾಗಿ ಇವಾಗ ಉತ್ತರದ ಪರ್ವತಗಳ ಬಗ್ಗೆ ತಿಳ್ಕೊಳ್ಳೋಣ. ಉತ್ತರದ ಪರ್ವತಗಳು ಅಂದ್ರೆ ಬೇರೆ ಇಲ್ಲ, ಅವು ಹಿಮಾಲಯ ಪರ್ವತಗಳು. ಈಗ ಉತ್ತರದ ಪರ್ವತಗಳ ಬಗ್ಗೆ ತಿಳ್ಕೊಳ್ಳೋಣ. ಇವು ಈ ಉತ್ತರದ ಪರ್ವತಗಳು ಇತ್ತೀಚಿನ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದ ಹಿಮಾಲಯ ಶ್ರೇಣಿಗಳನ್ನು ಒಳಗೊಂಡಿವೆ. ಇತ್ತೀಚಿನ ಮಡಿಕೆ ಪರ್ವತಗಳಿಗೆ ಸೇರಿದ ಪರ್ವತ ಶ್ರೇಣಿಗಳನ್ನ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದ ಹಿಮಾಲಯ ಶ್ರೇಣಿಗಳನ್ನ ಇವು ಏನು ಉತ್ತರದ ಪರ್ವತಗಳು ಒಳಗೊಂಡಿವೆ. ಅಷ್ಟೇ ಅಲ್ಲ, ಇವು ಭಾರತದ ಉತ್ತರದ ಗಡಿಗೆ ಹೊಂದಿಕೊಂಡಂತೆ ಹಬ್ಬಿರುವ ಅವಿಚ್ಛಿನ್ನ ಪರ್ವತ ಸರಣಿಗಳಾಗಿವೆ. ಭಾರತದ ಉತ್ತರದ ಗಡಿಗೆ ಹೊಂದಿಕೊಂಡಿರುವ ಉತ್ತರದ ಗಡಿಗೆ ಹೊಂದಿಕೊಂಡಿರುವಂತೆ ಹಬ್ಬಿರುವ ಅವಿಚ್ಛಿನ್ನ ಪರ್ವತಗಳು ಯಾವುವು? ಉತ್ತರದ ಪರ್ವತಗಳು. ಅವಿಚ್ಛಿನ್ನ ಪರ್ವತಗಳಾಗಿದ್ದಾವೆ. ಅಷ್ಟೇ ಅಲ್ಲ, ಈ ಉತ್ತರದ ಪರ್ವತಗಳು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿದ್ದಾವೆ. ಈ ಉತ್ತರದ ಪರ್ವತಗಳು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿದ್ದಾವೆ. ಅಷ್ಟೇ ಅಲ್ಲ, ಅತ್ಯಂತ ಎತ್ತರವಾದಂತಹ ಶಿಖರಗಳನ್ನ, ಆಳವಾದ ಕಣಿವೆಗಳನ್ನ, ಕಂದರಗಳನ್ನ, ಹಿಮನದಿಗಳನ್ನ, ಪರ್ವತ ಘಾಟಿಗಳನ್ನ ಇತ್ಯಾದಿಗಳನ್ನ ಒಳಗೊಂಡಿದ್ದಾವೆ. ಏನೇನ ಒಳಗೊಂಡಿವೆ? ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿದ್ದು, ಇವೇನ್ ಮಾಡಿದ್ದಾವೆ? ಎತ್ತರವಾದ ಶಿಖರ, ಆಳವಾದ ಕಣಿವೆ. ಎತ್ತರವಾದ ಶಿಖರ ಅಂದರೆ ಆಳವಾದ ಕಣಿವೆ. ಎತ್ತರವಾದ ಶಿಖರ, ಆಳವಾದ ಕಣಿವೆ. ಅದೇ ರೀತಿ ಕಂದರ ಮತ್ತು ಹಿಮನದಿ. ಕಂದರ ಮತ್ತು ಹಿಮನದಿ ಹಾಗೂ ಪರ್ವತ ಘಾಟಿಗಳು. ಇಷ್ಟು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿದ್ದು, ಉತ್ತರದ ಪರ್ವತಗಳು ಎತ್ತರವಾದ ಶಿಖರವನ್ನ, ಆಳವಾದ ಕಣಿವೆಯನ್ನ, ಕಂದರ ಮತ್ತು ಹಿಮನದಿಗಳನ್ನ, ಪರ್ವತ ಘಾಟಿಗಳನ್ನ ಒಳಗೊಂಡಿದ್ದಾವೆ. ಅರ್ಥ ಆಯ್ತಲ್ಲ? ಇಂತಹ ಒಂದು ಉತ್ತರದ ಪರ್ವತಗಳು ಭಾರತದಲ್ಲಿ ಇವು ಪಶ್ಚಿಮದಲ್ಲಿ ಸಿಂಧು ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಂದರದವರೆಗೆ 2400 ಕಿಲೋಮೀಟರ್ ಉದ್ದವಾಗಿವೆ. ಈಗ ನೋಡಿ, ಪಶ್ಚಿಮದಲ್ಲಿ ಸಿಂಧು ನದಿ ನೋಡಿ. ಮತ್ತೊಂದ್ಸಲ ನಿಮಗೆ ನಾನು ದಿಕ್ಕುಗಳನ್ನ ಹೇಳ್ತೇನೆ. ಇದು ಪಶ್ಚಿಮ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ.
ಪಶ್ಚಿಮದಲ್ಲಿ ಈ ಉತ್ತರದ ನದಿಗಳು ಏನ್ ಮಾಡಿ ಎಲ್ಲಿಂದ ನಮ್ಮ ಹಬ್ಬಿಕೊಂಡಿದ್ದಾವೆ ಈ ಉತ್ತರದ ನದಿಗಳು ಅಂತಂದ್ರೆ ಪಶ್ಚಿಮದಲ್ಲಿ ಸಿಂಧೂ ನದಿಯ ಕಂದರದಿಂದ, ಸಿಂಧು ನದಿ ಅಂದ್ರೆ ಇಲ್ಲಿ ಬರುವ ಸಿಂಧು ನದಿ, ಈ ನದಿಯ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿಯ ಕಂದರದವರೆಗೆ ಏನಾಗಿದ್ದಾವೆ ಇವು 2400 ಕಿಲೋಮೀಟರ್ 2400 ಕಿಲೋಮೀಟರ್ ಉದ್ದಕ್ಕೆ ಹಬ್ಬಿ ನಿಂತಿವೆ. ಇವುಗಳ ಅಗಲ 240ರಿಂದ 320 ಕಿಲೋಮೀಟರ್. ಇವುಗಳ ಅಗಲ 240ರಿಂದ 320 ಕಿಲೋಮೀಟರ್. ಅಷ್ಟೇ ಅಲ್ಲ, ಇವು ಈ ಉತ್ತರದ ಪರ್ವತಗಳು ಪಶ್ಚಿಮದಲ್ಲಿ ಅಗಲವಾಗಿವೆ, ಪೂರ್ವಕ್ಕೆ ಹೋದಂತೆ ಕಿರಿದಾಗ್ತಾ ಹೋಗ್ತವೆ. ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಉತ್ತರದ ಪರ್ವತಗಳು ಹಬ್ಬಿವೆ. ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಉತ್ತರದ ಪರ್ವತಗಳು ಹಬ್ಬಿ ನಿಂತಿದ್ದಾವೆ, ವಿಸ್ತರಿಸಿಕೊಂಡಿದ್ದಾವೆ. ಭಾರತದ ಕಡೆಗೆ ಕಡಿದಾದ ಇಳಿಜಾರು ಅಂದ್ರೆ ಹೆಂಗೆ ಅಂತಂದ್ರೆ, ಈ ಉತ್ತರದ ಪರ್ವತಗಳು ಭಾರತದ ಕಡೆಗೆ ಕಡಿದಾದ ಇಳಿಜಾರಿನಿಂದ ಕೂಡಿದ್ರೆ ಹಿಂಗೆ ಕೂಡಿದ್ರೆ, ಈ ತರ ಕಡಿದಾದ ಇಳಿಜಾರಿನಿಂದ ಕೂಡಿದ್ರೆ, ಟಿಬೆಟಿನ ಕಡೆಗೆ ಹೋದಂತೆ ಅವೇನಾಗ್ತವೆ, ಬಡಿದಾಗ್ತವೆ. ಈ ತರ ಬಡಿದಾಗ್ತವೆ. ಟಿಬೆಟಿನ ಕಡೆ ಹೋದಂತೆ ಈ ತರ ಬಡಿದಾಗ್ತವೆ ಉತ್ತರದ ಪರ್ವತಗಳು. ಭಾರತದ ಕಡೆ ಬಂದಂತೆ ಈ ತರ ಕಡಿದಾಗಿ ಹಬ್ಬಿಕೊಂಡಿದ್ದಾವೆ, ನಿರ್ಮಾಣ ಆಗಿದ್ದಾವೆ. ಹಾಗಾಗ್ಬಿಟ್ಟು ಈ ಹಿಮಾಲಯ ಪರ್ವತಗಳಲ್ಲಿ 3 ಸಮಾನಾಂತರ ಶ್ರೇಣಿಗಳಿದ್ದಾವೆ. ಈ ಉತ್ತರದ ಪರ್ವತಗಳಲ್ಲಿ ಹಿಮಾಲಯ ಪರ್ವತ ಏನಿದಾವೆ, ಆ ಹಿಮಾಲಯ ಪರ್ವತಗಳಲ್ಲಿ 3 ಸಮಾನಾಂತರ ಶ್ರೇಣಿಗಳಿದ್ದಾವೆ. ಆ 3 ಸಮಾನಾಂತರ ಸರಣಿಗಳು ಯಾವ್ಯಾವು ಅಂತಂದ್ರೆ ಮಹಾ ಹಿಮಾಲಯ, ಒಳ ಹಿಮಾಲಯ, ಶಿವಾಲಿಕ್, ಮಹಾ ಹಿಮಾಲಯ, ಒಳ ಹಿಮಾಲಯ, ಶಿವಾಲಿಕ್ ಬೆಟ್ಟ. ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತೆ ಶಿವಾಲಿಕ್ ಬೆಟ್ಟಗಳನ್ನ ನಾವು ಕಾಣಬಹುದಾಗಿದೆ. ಈಗ ನಾವು ಮೊದಲನೇದಾಗಿ ಈ ಮಹಾ ಹಿಮಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಮಹಾ ಹಿಮಾಲಯ, ಈ ಮಹಾ ಹಿಮಾಲಯ ಪರ್ವತಗಳು ಏನಾಗಿದ್ದಾವೆ, ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ಅವಿರತ ಮತ್ತು ಅತಿ ಎತ್ತರವಾದ ಸರಣಿಗಳಾಗಿವೆ. ಹಿಮಾಲಯ ಪರ್ವತದ ಮಧ್ಯದಲ್ಲಿ ಅವಿರತ ಮತ್ತು ಅತಿ ಎತ್ತರವಾದ ಸರಣಿಗಳು ಆಗಿದ್ದಾವೆ. ಮಹಾ ಹಿಮಾಲಯ ಅಂತಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಈ ಮಹಾ ಹಿಮಾಲಯ ಪರ್ವತಗಳು ಮಧ್ಯದಲ್ಲಿರುವ ಅವಿರತ, ಈ ಹಿಮಾಲಯ ಪರ್ವತಗಳ ಮಧ್ಯದಲ್ಲಿರ್ತಕ್ಕಂಥ ಅವಿರತ ಅಂತಂದ್ರೆ ನಿರಂತರವಾಗಿ ಹಬ್ಬಿರುವ ಮತ್ತು ಅತಿ ಎತ್ತರವಾದಂತ ಸರಣಿ ಈ ಮಹಾ ಹಿಮಾಲಯ ಆಗಿದೆ. ನಾನೀಗ ತೋರಿಸಿದ್ನಲ್ಲ, ಇದು ನಿರಂತರವಾಗಿದೆ, ಎಲ್ಲೂ ಕೂಡ ಸಪರೇಟ್ ಆಗಿಲ್ಲ, ನಿರಂತರವಾಗಿದೆ. ಅತಿ ಎತ್ತರವಾದ ಸರಣಿಗಳು ಇಲ್ಲಿ ಇದಾವೆ. ಇಂಥ ಒಂದು ಸರಣಿ, ಇವುಗಳ ಸರಾಸರಿ ಎತ್ತರ ಎಷ್ಟಿದೆಯಪ್ಪ ಸಮುದ್ರದಿಂದ ಅಂತಂದ್ರೆ
ಸಮುದ್ರ ಮಟ್ಟದಿಂದ 6100 ಮೀಟರ್. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ ಮಹಾ ಹಿಮಾಲಯ ಪರ್ವತ ಶ್ರೇಣಿಗಳ ಸರಾಸರಿ ಎತ್ತರ 6100 ಮೀಟರ್ ಆಗಿದೆ. ಹಾಗಾಗ್ಬಿಟ್ಟು ಇಲ್ಲಿ ಹಲವು ಎತ್ತರದ ಶಿಖರಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ಹಲವು ಎತ್ತರದ ಶಿಖರಗಳನ್ನ ಕಾಣಬಹುದಾಗಿದೆ. ಹಲವು ಎತ್ತರದ ಶಿಖರಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ಆ ಎತ್ತರದ ಶಿಖರಗಳು ಯಾವ್ಯಾವಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್. ಅವುಗಳಲ್ಲಿ ಮುಖ್ಯವಾಗಿ ಮೌಂಟ್ ಎವರೆಸ್ಟ್ ಒಂದಾಗಿದೆ. ಈ ಮೌಂಟ್ ಎವರೆಸ್ಟ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಆಗಿದ್ದು 8848 ಮೀಟರ್ ಎತ್ತರ ಇದೆ. 8848 ಮೀಟರ್ ಎತ್ತರ ಈ ಶಿಖರ ಇದೆ. ಇಂಥ ಶಿಖರ ಇರೋದೆಲ್ಲಪ್ಪ ಅಂತಂದ್ರೆ ಈ ಒಂದು ಮಹಾ ಹಿಮಾಲಯದಲ್ಲಿ. ಈ ಒಂದು ಮಹಾ ಹಿಮಾಲಯದಲ್ಲಿ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನ ನೇಪಾಳಿಯರು ಏನಂತ ಕರೀತಾರಪ್ಪ ಅಂತಂದ್ರೆ ಸಾಗರಾತ್ಮ ಸಾಗರ್ ಮಾತಾ ಅಂತ ಕರೀತಾರೆ. ಸಾಗರ್ ಮಾತಾ. ಸಾಗರ್ ಮಾತಾ. ನೇಪಾಳಿಯರು ಏನ್ ಮಾಡ್ತಾರೆ, ಮಹಾ ಹಿಮಾಲಯವನ್ನ ಅಥವಾ ಮೌಂಟ್ ಎವರೆಸ್ಟ್ ಶಿಖರವನ್ನ ಸಾಗರ್ ಮಾತಾ ಅಂತ ಕರೀತಾರೆ. ಸಾಗರ್ ಮಾತಾ ಅಂದ್ರೆ ಏನಪ್ಪಾ ಅಂತಂದ್ರೆ ಆಕಾಶದಲ್ಲಿ ಆಕಾಶ ದೇವತೆ ಅಂತಂದ್ರೆ ಸಾಗರ್ ಮಾತಾ ಅಂತಂದ್ರೆ ಆಕಾಶ ದೇವತೆ. ಅದೇ ರೀತಿ ಟಿಬೇಟಿಯನ್ ಏನಂತ ಕರೀತಾರೆ ಅಂತಂದ್ರೆ ಚೋಮೋಲುಂಗ್ಮಾ. ಟಿಬೇಟಿಯನ್ ಟಿಬೇಟಿಯನ್ ಏನಂತ ಕರೀತಾರೆ, ಚೋಮೋಲುಂಗ್ಮಾ ಅಂತಂದೇಳಿ ಕರೀತಾರೆ. ಹೀಗೆ ಮಹಾ ಹಿಮಾಲಯದಲ್ಲಿ ಎತ್ತರದ ಶಿಖರಗಳನ್ನ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಎತ್ತರದ ಶಿಖರಗಳನ್ನ, ಕಂದರಗಳನ್ನ ಮತ್ತೆ ಅತಿ ಎತ್ತರವಾದಂತಹ ಸರಣಿಗಳನ್ನ ನಾವು ಕಾಣಬಹುದಾಗಿದೆ. ಇತರ ಪ್ರಮುಖ ಶಿಖರಗಳು, ಈ ಮಹಾ ಹಿಮಾಲಯದಲ್ಲಿ ಬರ್ತಕ್ಕಂಥ ಇತರ ಪ್ರಮುಖ ಶಿಖರಗಳು ಯಾವ್ಯಾವಪ್ಪ ಅಂತಂದ್ರೆ ಕಾಂಚನಜುಂಗ, ಮಾಕಲು, ಧವಳಗಿರಿ. ಕಾಂಚನಜುಂಗ, ಮಾಕಲು, ಧವಳಗಿರಿ. ಕಾಂಚನಜುಂಗ, ಮಾಕಲು, ಧವಳಗಿರಿ. ಅದೇ ರೀತಿ ಮಾನಿಸ್ಲು, ನಂದಾದೇವಿ ಶಿಖರ. ಮಾನಿಸ್ಲು, ನಂದಾದೇವಿ ಶಿಖರಗಳು ಪ್ರಮುಖವಾಗಿದ್ದಾವೆ. ಹಾಗಾಗ್ಬಿಟ್ಟು ನಂದಾದೇವಿ ಶಿಖರಗಳು ಪ್ರಮುಖವಾಗಿದ್ದಾವೆ. ಈ ಒಂದು ಮಹಾ ಹಿಮಾಲಯ ಅನೇಕ ಹಿಮನದಿಗಳ ಉಗಮ ಸ್ಥಾನವೂ ಕೂಡ ಹೌದು. ಅನೇಕ ಹಿಮನದಿಗಳ ಉಗಮ ಸ್ಥಾನವೂ ಕೂಡ ಹೌದು ಈ ಮಹಾ ಹಿಮಾಲಯ. ಆ ಉಗಮ ಸ್ಥಾನಗಳು ಉದಾಹರಣೆ ಅಂತಂದ್ರೆ ಗಂಗೋತ್ರಿ ಮತ್ತು ಯಮುನೋತ್ರಿ. ಇಂಥ ಹಿಮನದಿಗಳ ಉಗಮ ಸ್ಥಾನ ಆಗಿದೆ.
ಗಂಗೋತ್ರಿ ಮತ್ತು ಯಮುನೋತ್ರಿ ಅಂತಕ್ಕಂಥ ಹಿಮ ನದಿಗಳನ್ನ ನಾವು ಇಲ್ಲಿ ಕಾಣಬಹುದು.